ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಂದಿ ಕುಸ್ತಿ ಕೆಸರು ಕೊಳಕು ಆರೋಪಿ, ಹಿಂದೆಂದೂ ಕಾಣದ ಕದನ ಇದು. ದಳಪತಿ ಜೊತೆಗೆ ಮಾತಿನ ಯುದ್ಧಕ್ಕೆ ನಿಂತ ಎಡಿಜಿಪಿ ಹಂದಿ ಭಾಷೆ ಬಳಸಿದ್ದಾರೆ. ಈ ಬೆನ್ನಲ್ಲೇ ಅಗ್ನಿ ಪರ್ವತವಾದ HDK ಈ ಭಾಷೆ ಕೆಪಿಸಿಸಿಯಲ್ಲಿ ಪ್ರಿಂಟ್ ಆಗಿದೆ ಅಂತ ಕೆರಳಿದ್ದಾರೆ. ಈ ಬೆನ್ನಲ್ಲೇ ಹಸ್ತಪಡೆ ವಾಗ್ಯುದ್ಧಕ್ಕೆ ನಿಂತಿದೆ. ಸಿದ್ದು ಮೂಡ್ ಆಫ್ ಮಾಡಿದ್ದ ಸ್ನೇಹಮಯಿ ಕೃಷ್ಣಗೆ ಈಗ ಸಂಕಷ್ಟ ಕಾಲ. 3 ವರ್ಷದ ಹಿಂದಿನ ಪ್ರಕರಣಕ್ಕೆ FIR ದಾಖಲಾಗಿ ಮರುಜೀವ ಸಿಕ್ಕಿದೆ. ಈ ಬೆನ್ನಲ್ಲೇ ಮತ್ತೆ ಗುಡುಗಿದ ಸ್ನೇಹಮಯಿ. ಇದು ದೊಡ್ಡ ಷಡ್ಯಂತ್ರ, ಜೈಲಿಗೆ ಹೋದ್ರೂ ಮೂಡ ಬೆನ್ನು ಮಾತ್ರ ಬಿಡಲ್ಲ ಅಂತ ಹಠಯೋಗ ತೊಟ್ಟಿದ್ದಾರೆ. ಇದು ಸಾಂಸ್ಕೃತಿಕ ನಗರಿ, ಆದ್ರೆ ಆಗಿದ್ದೇನು? ಸಂಸ್ಕೃತಿ ಮೇಲೆ ದಾಳಿ. ಅರಮನೆ ನಗರಿಯಲ್ಲಿ ರೇವ್ ಪಾರ್ಟಿ ನಡೆದಿದೆ. ಅದು ಸಹ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂದರ್ಭ. ನ್ಯೂಸ್ ಫಸ್ಟ್ ವರದಿ ಬಳಿಕ ಈ ರೇವ್ ಪಾರ್ಟಿ ಮೇಲೆ ರೇಡ್ ಆಗಿದ್ದು 50ಕ್ಕೂ ಹೆಚ್ಚು ಯುವಕರು ಅರೆಸ್ಟ್ ಆಗಿದ್ದಾರೆ. ದಸರಾ ಅಂತ ಹೇಳಿದ್ವಿ, ಅದು ನಾಡಹಬ್ಬ, ತಾಯಿ ಚಾಮುಂಡಿಯ ಆರಾಧನೆ. ಆದ್ರೆ ಮೈಸೂರಿನಲ್ಲಿ ಮಹಿಷ ದಸರಾ ಪರ ವಿರೋಧ ಸಂಘರ್ಷಕ್ಕೆ ಕಾರಣ ಆಗಿದೆ. ನಿಷೇಧಾಜ್ಞೆ ಮಧ್ಯೆ ಅದ್ದೂರಿ ಆಚರಣೆ ನಡೆಸಿದೆ. ಇದೇ ವೇಳೆ ಯಾರು ಹೀನನೋ ಅವನು ಹಿಂದೂ ಅಂತ ಭಗವಾನ್ ವಿವಾದ ಎಬ್ಬಿಸಿದ್ದಾರೆ. ಕೊಲೆ ಕೇಸ್ ಆರೋಪಿ ದರ್ಶನ್ ಪಾಲಿಗೆ ನಾಳೆ ನಿರ್ಣಾಯಕ ದಿನ. ಸುಬ್ಬಿಯ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಬಳ್ಳಾರಿ ಸೆಲ್ ನಂಬರ್ 15ರಲ್ಲಿ ಎದೆ ಬಡಿತ ಹೆಚ್ಚಾಗಿದೆ. ಇಲ್ಲಿ ವಿಚಿತ್ರ ನೋಡಿ, ಕೇಸ್ನಲ್ಲಿ ಸರೆಂಡರ್ ಆಗಿದ್ದ 3ವರಿಗೆ ಬೇಲ್ ಸಿಕ್ಕಿದ್ರು ಹಣವಿಲ್ಲದ ಕಾರಣ ಬೆಳಕಿನ ಭಾಗ್ಯ ಸಿಗದೆ ಹೆಣಗಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.